ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು KFC ಸ್ಟೈಲಲ್ಲಿ ಬೋನ್ಲೆಸ್ KFC ಮಾಡಿದ್ದೀರಿ. ನಾನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತಂದರೆ ನೋಡಿ, ನಿಮಗೆ ಸೌಂಡೇ ಗೊತ್ತಾಗ್ತಾ ಇದೆ. ಮೇಲೆ ಎಲ್ಲ ಕ್ರಿಸ್ಪಿ ಇರುತ್ತೆ. ಒಳಗೆ ಎಲ್ಲನೂ ನೋಡಿ, ಒಳಗೆಲ್ಲನೂ ಕಾಣ್ತಿದ್ದಲ್ಲ, ಸಾಫ್ಟಾಗಿ ಬೆಂದಿದೆ. ಹೊರಗೆಲ್ಲ ಕ್ರಿಸ್ಪಿ ಆಗಿದೆ KFC ಥರ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೂ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ. ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ ಅಂತ. ನೋಡಿ, ಒಂದು ಬೌಲ್ ಇಟ್ಕೊಂಡಿದ್ದೀನಿ. 1/2 kg ಆಗೋಷ್ಟು ಬೋನ್ಲೆಸ್ ಚಿಕನ್ನು ತೊಗೊಳ್ಳಿ. ನಾನು 1/2 kg ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು kg ಮಾಡ್ಕೊತೀರೋ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ಇದು 1/2 kg ಇದೆ. ಮತ್ತು ಇದಕ್ಕೆ ಮೊಟ್ಟೆ ಒಂದು ಹಾಕ್ತಾಯಿದ್ದೀನಿ. ಮತ್ತು ಆರಿಗ್ಯಾನೋ 1 ಸ್ಪೂನ್ ಆಗೋಷ್ಟು, ಮತ್ತು ವಿನಿಗರ್, ಚಿಲ್ಲಿ ವಿನಿಗರು 1 ಸ್ಪೂನು, ಮತ್ತು ಖಾರಕ್ಕೆ ಚಿಲ್ಲಿ ಪೌಡರು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಹಾಫ್ ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ಳೋಣ. 1 ಸ್ಪೂನ್ ಹಾಕ್ಕೊಳ್ಳಿ. ಇದೆಲ್ಲ ಒಂದು 2 ಅವರ್ಸ್ ಆಗೋಷ್ಟು ಮ್ಯಾರಿನೇಟ್ ಮಾಡಬೇಕು ಇದನ್ನು. ಸಾಲ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ. ಇದೆಲ್ಲನೂ ಒಂದು 2 ಅವರ್ಸ್ ಆಗೋಷ್ಟು ನೀವು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೋಬೇಡಿ. ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಪೀಸಸ್ಗೆ. ಮತ್ತು ಇದನ್ನು ಮ್ಯಾರಿನೇಟ್ ಮಾಡೋಣ 1.5 ಅವರಿಂದ 2 ಅವರ್ಸು ಅಷ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ ಇದನ್ನು. ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ನೋಡಿ, ಬನ್ನಿ ನೋಡೋಣ ಈಗ. ಮ್ಯಾರಿನೇಟ್ ಆಗಿದೆ. 1.5 ಅವರ್ ಬಿಟ್ಟಿದ್ದೆ ನಾನು. ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ಹಾಫ್ ಆನ್ ಅವರ್ ಬಿಡಿ, ಸಾಕಾಗುತ್ತೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಈಗ ಮ್ಯಾರಿನೇಟ್ ಆಗಿದೆ ಅಲ್ಲ, ಇದು ಇರಲಿ. ಈಗ ಏನು ಮಾಡೋಣ ಅಂದರೆ, ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟು, ಕಾರ್ನ್ಫ್ಲೋರು. ನೋಡಿ, ಇದು ಮೈದಾ ಹಿಟ್ಟು 1/2 ಬಾಟ್ಲ್ ತೊಗೊಂಡಿದ್ದೀನಿ. ಮತ್ತು ಅದೇ ಅಳತೆ ಅಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ಆವಾಗಲೇ ಮ್ಯಾರಿನೇಟ್ ಮಾಡೋವಾಗ ಉಪ್ಪು ಹಾಕ್ಕೊಂಡಿದ್ದೀವಿ. ಇದಕ್ಕೂ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರು 1 ಸ್ಪೂನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ. ಇವಾಗ ಒಂದು ಬೌಲಲ್ಲಿ ಐಸ್ ಕ್ಯೂಬ್ಸು ನೀರು, ಇಲ್ಲಾಂದರೆ ಫ್ರೀಝರಲ್ಲಿ ನೀರು ಇಟ್ಬಿಟ್ಟು ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ. ಆದಷ್ಟು ಫುಲ್ ಕೋಲ್ಡಾಗಿರಬೇಕು ನೀರು. ಅದನ್ನು ಒಂದು ಬಟ್ಲಲ್ಲಿ ಇಟ್ಕೊಳ್ಳೋಣ. ನೋಡಿ, ಈಗ ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಫಸ್ಟಿಗೆ ಇದೇನು ಪೌಡ್ರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ತಾನೆ, ಚೆನ್ನಾಗಿ ಕೋಟಿಂಗ್ ಮಾಡೋಣ ಇದಕ್ಕೆ. ಮಾಡಿಬಿಟ್ಟು ಇದೇನು ತಣ್ಣೀರಲ್ಲಿ ಇಟ್ಕೊಂಡಿದ್ವಲ್ಲ ಕೋಲ್ಡ್ ವಾಟ್ರು, ಅದರಲ್ಲಿ ಒಂದ್ಸಲ ಅದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಕೋಟಿಂಗ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು, ಆ ಥರ ಕೋಟಿಂಗ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಸ್ಟವ್ ಮೇಲೆ. ಒಂದು ಬಾಟ್ಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಟ್ಟಿರಿ. ನೋಡಿ, ಅದೇ ಥರ ಎಲ್ಲನೂ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳೋಣ. 2 ಸಲ ಕೋಟಿಂಗ್ ಆಗಬೇಕು ಇದು ಚೆನ್ನಾಗಿ. ನೋಡಿ, ಫಸ್ಟು ಇದು ತೊಗೊಂಡು ಕೋಟಿಂಗ್ ಮಾಡಿ ಮತ್ತು ನೀರಲ್ಲಿ ಅದ್ದಿ. ಆ್ಯಕ್ಚುಲಿ ಇದಕ್ಕೆ ಕಾರ್ನ್ಫ್ಲೆಕ್ಸ್ ಕೂಡ ಹಾಕ್ಕೋಬೋದು ಆ ಕ್ರಿಸ್ಪಿನೆಸ್ಗೆ. ಬಟ್ ಅದಿಲ್ಲ ಅಂದ್ರೂ ಮನೇಲೇ ಇರೋವಂಥ ಐಟಮಲ್ಲಿ ಹೇಗೆ ಮಾಡ್ಬೋದು KFC ಅನ್ನೋದನ್ನು ಹೇಳ್ಕೊಡ್ತಾ ಇರೋದು ನಿಮಗೆ. ನೋಡಿ, ಹೀಗೆ ಎಲ್ಲ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇವಾಗ ಫುಲ್ ಸಿಮ್ಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ ಫಸ್ಟಿಗೆ. ಇವಾಗ ಎಣ್ಣೆ ಕಾದಿದೆ. ಈಗ ಏನಿದೆಲ್ಲ ಕೋಟಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ.
ಸೊ ಇದನ್ನು ಜಸ್ಟ್ 1 ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ. ಸೊ ಒಳಗಡೆ ಎಲ್ಲ ಬೇಯುತ್ತೆ. ಮತ್ತೆ ತೆಗಿಯೋಣ ಅದನ್ನು. ಮತ್ತೆ ತೆಗೆದ್ಬಿಟ್ಟು ಮತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಹಾಕ್ಕೋಬೇಕಾಗುತ್ತೆ. ಆವಾಗ ಹೊರಗಡೆ ಎಲ್ಲನೂ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಸದ್ಯಕ್ಕೀಗ ಇದು ಲೋ ಫ್ಲೇಮಲ್ಲಿ ಇರಲಿ. ನೋಡಿ 1 ನಿಮಿಷ ಆಗಿದೆ ಈಗ. ಸೊ ತೆಗಿಯೋಣ. ನೋಡಿ ಈಗ ಎಣ್ಣೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ. ಸೊ ತೆಗೆದ್ಮೇಲೆ ಇವಾಗ ಏನು ತೆಗ್ದಿದ್ವಲ್ಲ ಇದು ಒಂದು ಬ್ಯಾಚು, ಅದನ್ನು ಸೇಮ್ ಮತ್ತೆ ಹಾಕ್ಕೊಳ್ಳೋಣ. ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಆಗ. ಈಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದನ್ನು. ಸೊ ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ತೆಗಿಯೋಣ ಇದು. ಸೊ ಹೇಳಿದ್ದು ಗೊತ್ತಾಯ್ತಲ್ವಾ? ಲೋ ಫ್ಲೇಮಲ್ಲಿ 1 ನಿಮಿಷ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಮತ್ತೆ ತೆಗೆದ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಬೇಯಿಸ್ಕೊಳ್ಳಿ. ಸೊ ನಿಮಗೆ ಒಳಗಡೆ ಎಲ್ಲ ಜ್ಯೂಸಿ ಮತ್ತು ಹೊರಗಡೆ ಕ್ರಿಸ್ಪಿಯಾಗಿ KFC ಥರನೇ ಬರುತ್ತೆ. ಬನ್ನಿ ನೋಡೋಣ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ.